ನಮಸ್ಕಾರ ಸ್ನೇಹಿತರೆ. ನಾವು ಮನೆಯಲ್ಲಿ ಜೇಡವನ್ನ ನೋಡಿದ ತಕ್ಷಣ ಅದನ್ನ ಓಡಿಸ್ತೇವೆ. ಆದರೆ ಇದೇ ಚಿಕ್ಕ ಜೀವಿ ಪ್ರಕೃತಿಯ ಅತ್ಯಂತ ಬುದ್ಧಿವಂತ ಇಂಜಿನಿಯರ್ ಎಂಬುದು ನಿಮಗೆ ಗೊತ್ತೇ? ಇಂದು ಜೇಡದ ಬಗ್ಗೆ ನಿಮಗೆ ತಿಳಿಯದಿರುವ ಹಲವಾರು ಅದ್ಭುತ ಸಂಗತಿಗಳನ್ನು ತಿಳಿಯೋಣ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದು ಸಂಗತಿ ನಿಮ್ಮನ್ನ ಖಂಡಿತ ಆಶ್ಚರ್ಯಗೊಳಿಸುತ್ತದೆ. ಮೊದಲನೇದಾಗಿ, ಜೇಡ ಕೀಟವಲ್ಲ. ಹೌದು ವೀಕ್ಷಕರೇ, ಬಹುತೇಕ ಜನರು ಜೇಡವನ್ನ ಕೀಟ ಎಂದು ಭಾವಿಸ್ತಾರೆ. ಆದರೆ ಅದು ತಪ್ಪು. ಜೇಡವು ಅರಕ್ನಿಡ್ ಎಂಬ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಕೀಟಗಳಿಗೆ 6 ಕಾಲುಗಳಿರ್ತವೆ, ಜೇಡಗಳಿಗೆ 8 ಕಾಲುಗಳಿವೆ. ಕೀಟಗಳ ದೇಹ 3 ಭಾಗಗಳಾಗಿರ್ತದೆ. ಜೇಡದ ದೇಹ 2 ಮುಖ್ಯ ಭಾಗಗಳಿಂದ ಕೂಡಿರ್ತದೆ. ಎರಡನೇದು, ಜೇಡದ ಬಲೆ ಉಕ್ಕಿಗಿಂತಲೂ ಬಲವಾಗಿರಬಹುದು. ಹೌದು ವೀಕ್ಷಕರೇ, ಜೇಡದ ಬಲೆ ತುಂಬಾ ತೆಳುವಾಗಿದ್ರೂ ಕೂಡ ಅದರ ರೇಷ್ಮೆ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತುಗಳಲ್ಲಿ ಒಂದಾಗಿದೆ. ಅದೇ ತೂಕದ ಉಕ್ಕಿನೊಂದಿಗೆ ಹೋಲಿಸಿದ್ರೆ ಕೆಲವು ಜೇಡದ ರೇಷ್ಮೆಗಳು ಅತ್ಯಂತ ಬಲವಾಗಿರ್ತವೆ. ಈ ಕಾರಣದಿಂದಾಗಿ ವಿಜ್ಞಾನಿಗಳು ಕೃತಕ ಜೇಡ ರೇಷ್ಮೆ ತಯಾರಿಸುವ ಕುರಿತು ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. ಮೂರನೇದು, ಎಲ್ಲಾ ಜೇಡಗಳು ಬಲೆಯನ್ನ ಕಟ್ಟುವುದಿಲ್ಲ. ಇದು ಅನೇಕರಿಗೆ ಗೊತ್ತಿಲ್ಲ. ಜಗತ್ತಿನ ಎಲ್ಲಾ ಜೇಡಗಳು ರೇಷ್ಮೆ ತಯಾರಿಸ್ತವೆ, ಆದರೆ ಎಲ್ಲವೂ ಕೂಡ ಬಲೆಯನ್ನ ಕಟ್ಟೋದಿಲ್ಲ. ಕೆಲವು ಜೇಡಗಳು ನೇರವಾಗಿ ಬೇಟೆಯಾಡ್ತವೆ, ಕೆಲವು ಜಿಗಿದು ಕೀಟಗಳನ್ನ ಹಿಡಿತವೆ, ಕೆಲವು ನೆಲದಲ್ಲಿ ಅಡಗಿ ಕಾಯುತ್ತವೆ. ನಾಲ್ಕನೇದು, ಜೇಡ ತನ್ನದೇ ಬಲೆಯಲ್ಲಿ ಏಕೆ ಸಿಕ್ಕಿಕೊಳ್ಳುವುದಿಲ್ಲ? ಇದು ತುಂಬಾ ಕುತೂಹಲಕಾರಿ ಪ್ರಶ್ನೆ. ಜೇಡದ ಬಲೆಯೇ ಎಲ್ಲಾ ದಾರಗಳು ಅಂಟುವಂತಿರುವುದಿಲ್ಲ. ಕೆಲವು ದಾರಗಳು ಒಣವಾಗಿರ್ತವೆ ಮತ್ತು ಅವುಗಳ ಮೇಲೆಯೇ ಜೇಡ ನಡೆದಾಡ್ತದೆ. ಇದರ ಜೊತೆಗೆ ಅದರ ಕಾಲುಗಳ ಮೇಲೆ ಸೂಕ್ಷ್ಮ ರೋಮಗಳು ಮತ್ತು ವಿಶೇಷ ಮೇಲ್ಮೈ ಕೂಡ ಬಲೆಗೆ ಅಂಟಿಕೊಳ್ಳದಂತೆ ಸಹಾಯ ಮಾಡುತ್ತದೆ. ಐದನೇದು, ಜೇಡಕ್ಕೆ 8 ಕಣ್ಣುಗಳಿರಬಹುದು. ಹೌದು ವೀಕ್ಷಕರೇ, ಹೆಚ್ಚಿನ ಜೇಡಗಳಿಗೆ 8 ಕಣ್ಣುಗಳಿರ್ತವೆ. ಆದರೆ ಎಲ್ಲಾ ಜೇಡಗಳಿಗೂ 8 ಕಣ್ಣುಗಳೇ ಇರಬೇಕೆಂದಿಲ್ಲ. ಕೆಲವು ಜಾತಿಗಳಿಗೆ 6, 4, 2 ಅಥವಾ ಅದಕ್ಕಿಂತ ಕಡಿಮೆ ಕಣ್ಣುಗಳು ಇರಬಹುದು. ಕೆಲವು ಗುಹೆಗಳಲ್ಲಿ ವಾಸಿಸುವಂತಹ ಜೇಡಗಳಿಗೆ ಕಣ್ಣುಗಳೇ ಇಲ್ಲ. ಅವು ಕಂಪನಗಳ ಮೂಲಕ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಅರಿಯುತ್ತವೆ. ಆರನೇದು, ಜೇಡಗಳು ಭೂಮಿಯ ಅತ್ಯಂತ ಹಳೆಯ ಜೀವಿಗಳಲ್ಲಿ ಒಂದು. ಸುಮಾರು 380 ಮಿಲಿಯನ್ ವರ್ಷಗಳ ಹಿಂದೆ ಕೂಡ ಜೇಡದ ಪೂರ್ವಜರು ಭೂಮಿಯಲ್ಲಿ ಬದುಕುತ್ತಿದ್ದರು ಎಂದು ಪಳೆಯುಳಿಕೆಗಳು ತಿಳಿಸಿವೆ. ಅಂದ್ರೆ ಡೈನೋಸರ್ಗಳಿಗೂ ಬಹಳ ಹಿಂದೆಯೇ ಜೇಡದ ಪೂರ್ವಜರು ಭೂಮಿಯಲ್ಲಿ ಇದ್ರು. ಏಳನೇದು, ಜೇಡಗಳು ರೈತರ ಸ್ನೇಹಿತರು. ಜೇಡಗಳು ಸೊಳ್ಳೆ, ನೊಣ, ಪತಂಗ ಮತ್ತು ಬೆಳೆಗಳಿಗೆ ಹಾನಿ ಮಾಡುವಂತಹ ಅನೇಕ ಕೀಟಗಳನ್ನು ತಿನ್ನುತ್ತವೆ. ಇದರಿಂದ ಕೀಟಗಳ ಸಂಖ್ಯೆಯನ್ನು ನಿಯಂತ್ರಿಸಲು ಸಹಾಯಕವಾಗ್ತದೆ. ಆದ್ದರಿಂದ ಪರಿಸರದ ಸಮತೋಲನದಲ್ಲಿ ಜೇಡಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ. ಎಂಟನೇದು, ಬಹುತೇಕ ಜೇಡಗಳು ಮನುಷ್ಯರಿಗೆ ಅಪಾಯಕಾರಿಯಲ್ಲ. ಜೇಡಗಳಲ್ಲಿ ಹೆಚ್ಚಿನವು ವಿಷವನ್ನ ಹೊಂದಿದ್ರೂ ಮನುಷ್ಯರಿಗೆ ಗಂಭೀರ ಹಾನಿ ಮಾಡುವಂತಹ ಜಾತಿಗಳು ಅತ್ಯಂತ ಕಡಿಮೆ. ಬಹುತೇಕ ಜೇಡಗಳು ಮನುಷ್ಯರನ್ನ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತವೆ. ಒಂಬತ್ತನೇದು, ಜೇಡ ತನ್ನ ಹಳೆಯ ಬಲೆಯನ್ನ ತಿನ್ನುತ್ತದೆ. ಹೌದು ವೀಕ್ಷಕರೇ, ಇದು ಕೇಳಲು ವಿಚಿತ್ರವಾದ್ರೂ ನಿಜ. ಕೆಲವು ಜೇಡಗಳು ಹೊಸ ಬಲೆ ಕಟ್ಟುವ ಮೊದಲು ಹಳೆಯ ಬಲೆಯನ್ನ ತಿನ್ನುತ್ತವೆ. ಹೀಗೆ ಮಾಡುವುದರಿಂದ ರೇಷ್ಮೆಯಲ್ಲಿರುವಂತಹ ಪ್ರೋಟೀನ್ ಮತ್ತು ಇತರ ಪೋಷಕಾಂಶಗಳನ್ನ ಮತ್ತೆ ಬಳಸಿಕೊಳ್ತವೆ. ಹತ್ತನೇದು, ಜಗತ್ತಿನಲ್ಲಿ 50,000ಕ್ಕೂ ಹೆಚ್ಚು ಜೇಡಗಳ ಜಾತಿಗಳಿವೆ. ಇದುವರೆಗೆ ವಿಜ್ಞಾನಿಗಳು 50,000ಕ್ಕೂ ಹೆಚ್ಚು ಜಾತಿಯ ಜೇಡಗಳನ್ನು ಗುರುತಿಸಿದ್ದಾರೆ. ಅವು ಅಂಟಾರ್ಟಿಕಾ ಹೊರತುಪಡಿಸಿ ಭೂಮಿಯ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿಯೂ ಕೂಡ ಕಂಡುಬರುತ್ತದೆ. ಕಾಡು, ಮರುಭೂಮಿ, ಬೆಟ್ಟ, ಮನೆ, ತೋಟ, ನೀರಿನ ಸಮೀಪ ಬಹುತೇಕ ಎಲ್ಲೆಡೆ ಅವು ಬದುಕುತ್ತವೆ. ಹಾಗಾದ್ರೆ ಸ್ನೇಹಿತರೆ,
ಇಷ್ಟು ಚಿಕ್ಕ ಜೀವಿಯಾದ ಜೇಡ ಪ್ರಕೃತಿಯ ಅದ್ಭುತ ಇಂಜಿನಿಯರ್ ಎಂಬುದು ಈಗ ನಿಮಗೆ ತಿಳಿದಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪ್ರಕೃತಿಯ ಅದ್ಭುತ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.